ಮಾಜಿ ಚೀಫ್ ಇಂಜಿನಿಯರ್ ಮನೆ ಮೇಲೆ ಒಡಿಶಾದ ಜಾಗೃತ ದಳ ದಾಳಿ ನಡೆಸಿತು. ದಾಳಿ ನಡೆಸಿದಂತಹ ಅಧಿಕಾರಿಗಳು ಬೆಚ್ಚಿ ಬೀಳೋಷ್ಟು ಸಂಪತ್ತು ಅಲ್ಲಿ ಪ್ರಾಥಮಿಕವಾಗಿ ಪತ್ತೆಯಾಗಿದೆ. ತಾರಾಪ್ರಸಾದ್ ಮಿಶ್ರಾ ಮನೆಯಲ್ಲಿ ಹಣ, ಚಿನ್ನದ ಖಜಾನೆನೇ ಪತ್ತೆಯಾಗಿದೆ. 2.7 ಕೋಟಿ ಠೇವಣಿಯನ್ನ ಇವರಿಟ್ಟಿದ್ರು ಅನ್ನೋದು ದಾಳಿ ವೇಳೆ ತಿಳಿದು ಬಂದಿದೆ. ಹಾಗೆ 1.5 ಕೆಜಿ ಚಿನ್ನ ಮನೆಯಲ್ಲಿ ಪತ್ತೆಯಾಗಿದೆ. ಹಾಗೆ ಹಾರ್ಡ್ ಕ್ಯಾಶ್ 6 ಲಕ್ಷ ಪತ್ತೆಯಾಗಿದ್ರೆ ಮರ್ಸಿಡೀಸ್ ಬೆನ್ಸ್ ಕಾರು, 13 ಲಕ್ಷ ಮೌಲ್ಯದ ರೋಲೆಕ್ಸ್ ಬ್ರಿಸ್ಟ್ ಗಡಿಯಾರ, ಜೊತೆಗೆ ಭುವನೇಶ್ವರದಲ್ಲಿ 10 ಫ್ಲಾಟ್ ಇವ್ರ ಹೆಸರಲ್ಲಿರುವಂತಹ ಡಾಕ್ಯುಮೆಂಟ್ ನೋಡ್ತಾ ಇದ್ದೀರಾ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಯಾವುದೋ ಚಿನ್ನದ ಎಕ್ಸಿಬಿಷನ್ನ ನಾವು ತೋರಿಸ್ತಾ ಇದ್ದೀವಿ ಅಂತ ನಿಮ್ಗೆ ಅನಿಸ್ಬೋದು. ಇಲ್ಲ, ಇದೊಬ್ಬ ಮಾಜಿ ಗೌರ್ಮೆಂಟ್ ಸರ್ವೆಂಟ್ ಮನೆಯಲ್ಲಿ ಪತ್ತೆಯಾಗಿರುವಂತಹ ವೆರೈಟಿ ಗೋಲ್ಡ್ ಡಿಸೈನ್ಸ್, ಚೋಕರ್ ಇದೆ, ದೊಡ್ಡ ದೊಡ್ಡ ಚಿನ್ನದ ಹಾರ ಇದೆ. ಯಾವ ಡಿಸೈನ್ ಇಲ್ಲ ಅಲ್ಲಿ, ಎಲ್ಲ ಡಿಸೈನ್ ಇದೆ, ಆ್ಯಂಟಿಕ್ ಡಿಸೈನ್ಸ್ ಇದೆ, ಜೊತೆಗೆ ಬೆಳ್ಳಿ ವಸ್ತುಗಳಿದ್ದಾವೆ. ಹಾಗೆ ರೋಲೆಕ್ಸ್ ವಾಚು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವ್ರಿಸ್ಟ್ ವಾಚ್ಗಳು ಕೂಡ ಪತ್ತೆಯಾಗಿದೆ. ದಾಳಿ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಡಾಕ್ಯುಮೆಂಟ್ಸ್ ಕೊಡುವಲ್ಲಿ ಫೇಲ್ಯೂರ್ ಆಗಿರೋದ್ರಿಂದ ಸೀಜರ್ ಮಾಡೋಕ್ಕೂ ಮುಂಚೆ ಏನೇನು ನಾವು ರಿಕವರ್ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತಾರೆ ಅಧಿಕಾರಿಗಳು. ಅದರ ವಿಜುವಲ್ಸ್ ಇದು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಎಷ್ಟು ಸಮಯದಿಂದ ಅವರು ಸರ್ವ್ ಮಾಡ್ತಾ ಇದ್ರು ಮತ್ತು ಈ ದಾಳಿಯಲ್ಲಿ ಇನ್ನೂ ಏನೆಲ್ಲ ವಿಚಾರಗಳು ತಿಳಿದು ಬಂದಿದೆ? ಈಗಲೂ ದಾಳಿ ಕಂಟಿನ್ಯೂ ಆಗ್ತಾ ಇದೆಯಾ? ಮಮತಾ, ದಾಳಿ ಈಗಲೂ ಕೂಡ ಮುಂದುವರೆದಿದೆ. ಇತ್ತೀಚೆಗಷ್ಟೇ ಇವರು ನಿವೃತ್ತಿಯನ್ನ ಪಡ್ಕೊಂಡಿದ್ರು. ಹೀಗಾಗಿ ಇವ್ರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಒಡಿಶಾದ ಜಾಗೃತ ದಳ ಈ ಒಂದು ದಾಳಿ ನಡೆಸಿತ್ತು. ದಾಳಿಯ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮೌಲ್ಯದ ಸಂಪತ್ತು ಈಗ ಪತ್ತೆಯಾಗಿರುವಂತದ್ದು. ಒಟ್ಟು 17 ಫ್ಲಾಟ್ಗಳು ಇವರ ಹೆಸರು ಮೇಲೆ ಇರುವಂತದ್ದು ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸುಮಾರು 3 ಕೋಟಿಯಷ್ಟು ಠೇವಣಿಯನ್ನ ಇಟ್ಟಿದ್ದಾರೆ. ಜೊತೆಗೆ ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ಮನೆಯಲ್ಲಿ 1.5 ಕೆಜಿಯಷ್ಟು ಚಿನ್ನ ಪತ್ತೆಯಾಗಿರುವಂತದ್ದು, ಜೊತೆಗೆ ಒಂದು ಲಕ್ಸುರಿಯಸ್ ಕಾರು, ಜೊತೆಗೆ 6 ಲಕ್ಷ ನಗದು ಪತ್ತೆಯಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಬಹಳ ದೊಡ್ಡ ಪ್ರಮಾಣದ ಚಿನ್ನಾಭರಣಗಳನ್ನ ಕೂಡ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ದೊಡ್ಡ ಮಟ್ಟದ ದಾಳಿ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಇನ್ನು ಬೇರೆ ಬೇರೆ ಕಡೆಗೆ ಅಪಾರ ಪ್ರಮಾಣದ ಸಂಪತ್ತು ಕ್ರೋಢೀಕರಿಸಿರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಯಾವ ಪ್ರಮಾಣದಲ್ಲಿ ಚಿನ್ನದ ಶೇಖರಣೆ ಆ ಮನೆಯಲ್ಲಿ ಆಗಿದೆ, ವಿವಿಧ ನೆಕ್ಲೆಸ್ನ ರೂಪದಲ್ಲಿ ಆಗಿದೆ. 1.5 ಕೆಜಿ ಚಿನ್ನ ಇಲ್ಲಿ ಪತ್ತೆ ಆಗಿದೆ ಇದೊಂದು ಮನೆಯಲ್ಲಿ. ಇನ್ನೂ ಇವ್ರಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಪ್ರಾಪರ್ಟೀಸ್ ಮೇಲೂ ಕೂಡ ರೇಡ್ ಆಗ್ತಾ ಇದೆಯಂತೆ. ಅಲ್ಲಿ ಇನ್ನೇನೇನು ಪತ್ತೆ ಆಗುತ್ತೆ ಅನ್ನೋದು ಕುತೂಹಲ.